ಹುಡುಗಿ ಕೇಳದೆ ಅಲ್ವಾ ಎಷ್ಟು ಸಖತ್ ಈ ಬೊಂಬೆ ಹಣ್ಣಿನಂತ ಹುಡುಗಿ ಬಂದು ನಾನು ಒಬ್ನೇ ತಗೊಳ್ಳದಪ್ಪ, ನಂಗೆ ಇನ್ ಯಾರಿಗೂ ಬೇಡ. ನೀನು ಸ್ವಾರ್ಥಿ, ನಾವು ನಿಸ್ವಾರ್ಥಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಈಗ ನಾವು ಬಂದು ಸಿಲಿಗುರಿಗೆ ಬಂದು ಒಂದ್ 2 ಗಂಟೆ ಪಾಚ್ಕೊಂಡು ನನಗೇನೆಲ್ಲ ಮಾಡ್ಕೊಂಡು ಈಗ ಹಾಂಗ್ಕಾಂಗ್ ಮಾರ್ಕೆಟ್ ಹೋಗ್ತಿದೀವಿ. ಚಾಕ್ಲೇಟ್ ಖರೀದಿ ಕೇಳಿ ಹಾಂಗ್ಕಾಂಗ್ ಮಾರ್ಕೆಟ್ ಜಾರ ಬೈ ಆಯ್ತು. ಆಮೇಲೆ ನೋಡಿ ನಮ್ ಜೊತೆ ಶಾಸ್ತ್ರಿ ಇದಾನೆ, ಇಲ್ಲಿ ನೋಡಿಲಿ ಅಂಕಲ್ ಎಷ್ಟು ಮಾತಾಡ್ತಿದ್ಯಾ? ಇದೇ ಮಾರ್ಕೆಟ್ ರೋಡ್ ಇನ್ನು ಮುಂದೆ ಇದೆ. ಯಾವ್ದಾ ತಿರುಗ್ತಿದಲ್ಲ ಅದ ಏನ್ ಎಳೆ ಮಗನ ನೀನು? ಮದ್ವೆ ಮಾಡಿ ಮಕ್ಳು ಮಾಡೋ ಟೈಮ್ ನೀನು ಈ ಟೈಮಲ್ಲಿ ನೀನೆಲ್ಲಾನು ಅಥವಾ ಚಿಕ್ಕ ಮಕ್ಳು ಆಡಾಡ್ತೀಯ? ಜನ್ಮಕ್ಕೆ ಹೋಗೋ ಯಾಕೆ ನನಗೊಂದು ತಿರಿಕೆ ನೇನ್ ಕೊಡ್ಸ್ಬಾರ್ದು? ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ. ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ, ಹೋಗಕ್ಕೆ ಮನ್ಸು ಬರ್ತಿಲ್ಲ ನಂಗೆ. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಿ ಹುಡುಗಿ ಕೇಳದೆ ಅಲ್ವಾ ಎಷ್ಟು ಸಖತ್ ಈ ಬೊಂಬೆ ಹಣ್ಣಿನಂತ ಹುಡುಗಿ ಬಂದು ಎಲ್ಲ ಐಟಮ್ಗಳು 100 ರೂಪಾಯಿದ ಕೇಳ್ತೀವಿ. ನಾನು 10 ರೂಪಾಯಿ ಕೇಳ್ಕೊಬೋದಿನ, 10 ರೂಪಾಯಿ ಜಾಕೆಟ್ ನನ್ಗೆ ಏನು ಕೇಳಲ್ಲ. ಚಿಕ್ಕಮ್ಮ ನೀ ಅಂಕಲ್ ಅಂತಾರಲ್ಲ, ಅಂಕಲ್ ಚಿಕ್ಕಮ್ಮ ಅಂತಾರಲ್ಲ, ಚಿಕ್ಕಮ್ಮ ಅಂಕಲ್ ಬಾರಿ ಜಬ್ಬು ಗೊತ್ತಾಗೋದಿದೆ. ಆಂಟಿ ಅಂತಾರೆ ಅಂದ್ರೆ ಚಿಕ್ಕಮ್ಮ ಅನ್ನೋದು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಜಾಕೆಟ್ ಪರ್ಚೇಸ್ ಮಾಡ್ತಿದ್ವಿ, ಇವೆಲ್ಲ ಕಮ್ಮಿ, ಏನ್ ತೊಂದ್ರೆ ಇಲ್ಲ. 600 ರೂಪಾಯಿ 700 ರೂಪಾಯಿ ಹೇಳ್ತಾವ್ರೆ ಈ ತರ ಜಾಕೆಟ್ಗಳಂತೂ. 3000-4000 ಅಂತ ಕೊಟ್ಟವನೆ ಪುಣ್ಯಾತ್ಮ. ಫೈನಲ್ 2000 ಮಾಡ್ಕೊಳ್ಳ ಅಂತ ನೋಡಿದೀವಿ. ಅಂಕಲ್ಗೊಂದು, ಸೋಮಗೊಂದು, ಶಾಸ್ತ್ರಿಗೊಂದು, ನನ್ಗೊಂದು, ಇವ್ರ ಅಪ್ಪಂಗೊಂದು, ಅವ್ರ ತಮ್ಮಂಗೊಂದು, ಅಣ್ಣಂಗೊಂದು ಎಲ್ಲ ತುಂಬ್ಕೋತಾವ್ರೆ. ಗುರುಗಳಿಗೊಂದು. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ನಾನು ಒಬ್ನೇ ತಗೊಳ್ಳದಪ್ಪ, ನಂಗೆ ಇನ್ ಯಾರಿಗೂ ಬೇಡ. ನೀನು ಸ್ವಾರ್ಥಿ, ನಾವು ನಿಸ್ವಾರ್ಥಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನೋಡಿ ಹೆಚ್ಚು ಕಮ್ಮಿ ಟೋಟಲ್ ಇವತ್ತು 15,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಿಂಗೆ ದುಡ್ಡು ವೇಸ್ಟ್ ಮಾಡೋದಂದ್ರೆ ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ಇಲ್ಲಿ ಊಟ ಮಾಡ್ಕೊಂಡು ಶಿಸ್ತಾಗಿ ಹೋಗಿ ರೂಮಲ್ಲಿ ದಬಾಕೊಳ್ಳೋದಷ್ಟೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.